SFC ಸ್ಪೆಷಲ್ ಗ್ರಾಂಟಲ್ಲಿ ಸಾಲ 2018-19 ನಮ್ಮ ಹುಮನಾಬಾದ್ ಪುರಸಭೆಗೆ 200 ಲಕ್ಷ, ಚುಡುಗುಪ್ಪ ಪುರಸಭೆಗೆ 100 ಲಕ್ಷ ಮತ್ತು ನಮ್ಮ ಹಳ್ಳಿಕೆರೆ ಬಿ ಪುರಸಭೆಗೆ 100 ಲಕ್ಷ. ಈ ದುಡ್ಡು ನಮಗೆ ಸ್ಪೆಷಲ್ ಡೆವಲಪ್ಮೆಂಟ್ ವರ್ಕ್ ಎಂದು ಗೌರ್ಮೆಂಟ್ ರಿಲೀಸ್ ಆಗಿದೆ. ಈ ದುಡ್ಡು ಮೊನ್ನೆ ತಾನೇ 29/11/2024 ನಮ್ಮ ಸಂಬಂಧಪಟ್ಟ ಸಚಿವರು ಶ್ರೀಮಾನ್ ರಹೀಂ ಖಾನ್ ಸಾಹೇಬರು ಈ ದುಡ್ಡನ್ನು ಹಿಂದೆ ಪಡೆದು ಪುನಃ ಹಂಚಿಕೆ ಮಾಡಿ ಇದರಲ್ಲಿ ನಮ್ಮೆಲ್ಲ ದುಡ್ಡು ವಿಡ್ರಾ ಮಾಡಿದ್ದಾರೆ. ಈ ದುಡ್ಡನ್ನು ಭಾಲ್ಕಿ ಪುರಸಭೆಗೆ 1000 ಲಕ್ಷ, ಬೀದರ್ ಪುರಸಭೆಗೆ 2500 ಲಕ್ಷ, ಟೋಟಲ್ ಇದು 6 ಮುನ್ಸಿಪಾಲ್ಟಿಗೆ ದುಡ್ಡು ವಿಡ್ರಾ ಮಾಡ್ಯಾರ. ಈ ದುಡ್ಡನ್ನು ತಮ್ಮ ಕ್ಷೇತ್ರಕ್ಕೆ ಮತ್ತು ಭಾಲ್ಕಿ ಕ್ಷೇತ್ರಕ್ಕೆ ಹಂಚಿಕೆ ಮಾಡಿದ್ದಾರೆ. ಅದು ಈಗ ರಿಮೈನಿಂಗ್ ಇದ್ರ ಜೊತೆಗೆ ಒಂದೇಗೆ ಮಾಡಿಲ್ಲ ಅಂಥೇಳಿ 5-6 ಮುನ್ಸಿಪಾಲ್ಟಿಗೆ 200, 100, 100, 200, 200 ಮಾಡಿ ಟೋಟಲ್ 4363 ಲ್ಯಾಕ್ಸ್ ಏನು ಟೋಟಲ್ ಇದು ಹಂಚಿಕೆ ಮಾಡಿದೆ. ನಮ್ಮ ಮಂತ್ರಿಗಳಿಗೆ ವಿನಂತಿ ಮಾಡೋದು ಏನಂದ್ರೆ, ನಮ್ಮ ಹುಮನಾಬಾದ್ ಪುರಸಭೆ ಕಾಂಗ್ರೆಸ್ ಮೆಜಾರಿಟಿಯಲ್ಲಿದೆ, ಚುಡುಗುಪ್ಪ ಮುನ್ಸಿಪಾಲ್ಟಿ ಕಾಂಗ್ರೆಸ್ ಮೆಜಾರಿಟಿಯಲ್ಲಿದೆ, ಹಳ್ಳಿಕೆರೆ ಬಿ ಮುನ್ಸಿಪಾಲ್ಟಿ ಕಾಂಗ್ರೆಸ್ ಮೆಜಾರಿಟಿಯಲ್ಲಿದೆ. ನಮಗೆ ಈಗ ನವಂಬರ್ನಲ್ಲಿ ನಮ್ಮದೆಲ್ಲ ಅವಧಿ ಮುಕ್ತ ಆಗುತ್ತೆ. ಇನ್ನು 7-8 ತಿಂಗಳಲ್ಲಿ ನಮ್ಮ ಅವಧಿ ಮುಕ್ತ ಆಗ್ತಾ ಇದೆ. ಈ ದುಡ್ಡು ಅವರು ಬಳಸ್ಕೊಂಡ್ರೆ ನಮ್ಮ ಗತಿ ಏನು? ಹುಮನಾಬಾದ್ ಕಾನ್ಸ್ಟೆನ್ಸಿ ಏನು ಕಾಂಗ್ರೆಸ್ ಕಾನ್ಸ್ಟೆನ್ಸಿ ಇಲ್ಲ, ಏನು ನಮ್ಮ ಪುರಸಭೆ 3 ಪುರಸಭೆ ಏನು ಕಾಂಗ್ರೆಸ್ ಇದು ಇಲ್ಲ. ಯಾಕೆ ಇದು ನಮ್ಮ ಮ್ಯಾಗ ಅನ್ಯಾಯ ಮಾಡೋದು? ಯಾಕಂದ್ರೆ ಈ ದುಡ್ಡೆಲ್ಲ ನಾವೀಗ ಬಳಸ್ಕೊಂಡ್ರೆ ನಮ್ಗೆ ಬರೋ ಅಂಥ ದಿನದಲ್ಲಿ ನಮ್ಮ ಪುರಸಭೆ ಎಲೆಕ್ಷನ್ ಆಗುತ್ತೆ. ಆ ಎಲೆಕ್ಷನಲ್ಲಿ ನಮಗೆ ನಮ್ಮ ಏರಿಯಾ ಡೆವಲಪ್ಮೆಂಟ್, ನಮ್ಮ 27 ಕೌನ್ಸಿಲರ್ಸ್ ಇಲ್ಲಿ ಹುಮನಾಬಾದ್ದಾಗಿದ್ದಾರೆ, ಅವ್ರು ಎಲ್ಲರದ್ದು ಡೆವಲಪ್ಮೆಂಟ್ ಆಗ್ತದೆ ಅಂಥೇಳಿ ಈ ದುಡ್ಡು ನಮ್ಮ ಶ್ರೀಮಾನ್ ರಾಜಶೇಖರ್ ಪಾಟೀಲ್ ಅವರು ಇದ್ದಾಗ ರಿಲೀಸ್ ಮಾಡ್ಕೊಂಡಿದ್ದು ಇರ್ತೀವಿ. ಅವರು ಸರ್ಕಾರ ಆದೇಶ ಬಂದಿಲ್ಲ, ಇದಕ್ಕೆ ಆಕ್ಷನ್ ಪ್ಲಾನ್ ಸಬ್ಮಿಟ್ ಮಾಡಿದ್ದಿಲ್ಲ. ಈಗೇನಾಗಿದೆ, ಈಗ ನಾನು ಡೇಟ್ ಹೇಳೋದಲ್ಲ ತನಗೆ, DMA UPA SFC 244/2024 ಲೆಟರ್ ನಂಬರ್, ಇದರಲ್ಲಿ ಪುನಃ ಇದು ಮಾಡಿಕೊಂಡು ತಮ್ಮ ಅಧಿಕಾರ ಚಲಾಯಿಸಿ ಈ ದುಡ್ಡು ಅವರು ಇದು ಮಾಡ್ಕೊಂಡ್ರ. ನೋಡ್ರಿ, ಅವರು ನಮಗೆ ವಿನಂತಿ ಏನಂದ್ರೆ ಅವರಿಗೆ